ಪ್ರಿಯ ಕೆಳಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮತ್ತು ಆರ್ಥೋಪೆಡಿಕ್ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ವಿಶಾಲ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಿಯ ಕೆಳಗರೆ, ಇವತ್ತು ನಮ್ಮ ಆಕಾಶವಾಣಿಯಲ್ಲಿ ಈ ಮೊಣಕಾಲು, ಬೆನ್ನು, ಕತ್ತು ನೋವಿಗೆ ಕಾರಣ ಏನು, ಅದಕ್ಕೇನು ಪರಿಹಾರ ಇದೆ ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ ವೈದ್ಯರು. ಇತ್ತೀಚಿನ ದಿನಗಳಲ್ಲಿ ಈ ಮೊಣಕಾಲು ನೋವು ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಿಂದೆ ವಯಸ್ಸಾದವರಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ತಾ ಇತ್ತು. ಆದರೆ ಈಗ ಯುವಕರಲ್ಲಿ ಕೂಡ ಈ ಮೊಣಕಾಲು ನೋವುಗಳು ಪ್ರಾರಂಭ ಆಗಿದ್ದಾವೆ. ಜೊತೆಗೆ ಕತ್ತು ನೋವು ಮತ್ತು ಬೆನ್ನು ನೋವು ಅಂತೂ ಕಾಮನ್ ಆಗಿ ಈಗ ವಯಸ್ಕರಲ್ಲಿ ಮತ್ತು ಎಲ್ಲ ಜನರಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಇದಕ್ಕೇನು ಕಾರಣಗಳು ಅನ್ನೋದನ್ನು ಕುರಿತು ನಮ್ಮ ವೈದ್ಯರ ಹತ್ರ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಸರ್, ಯಾಕೆ ನೋವುಗಳು ಕಾಣಿಸ್ತವೆ? ಈ ಮೊಣಕಾಲು ನೋವು ಆಗಲಿಕ್ಕೆ ಪ್ರಾರಂಭದಲ್ಲಿ ಮೊಣಕಾಲು ನೋವು ಆಗಲಿಕ್ಕೆ ಕಾರಣಗಳೇನು? ಮೊಣಕಾಲು ನೋವು ಕಾಮನ್ ಆಗಿ 2 ಸ್ಟೇಜಸಲ್ಲಿ ಕಾಣಿಸ್ಕೊಳುತ್ತೆ. ಯಂಗ್ ಏಜ್ ಗ್ರೂಪಲ್ಲಿ, ಅಂದರೆ ವಯಸ್ಕರಲ್ಲಿ, ವಯಸ್ಸಿದ್ದವ್ರಿಗೆ, ಜಾಸ್ತಿ ಆ್ಯಕ್ಟಿವ್ ಇರೋರು, ಅಥ್ಲೆಟ್ಸ್ ಯಾರು ಇರ್ತಾರೆ ಅವರಲ್ಲಿ ಕಾಣಿಸ್ಕೊಳುತ್ತೆ. ಎರಡನೇದಾಗಿ ವಯಸ್ಸಾದವ್ರಿಗೆ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ. ಈಗ ಯಂಗ್ ಏಜ್ ಗ್ರೂಪಲ್ಲಿ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಬೇಕಾದ್ರೆ, ನಾರ್ಮಲ್ ಆಗಿ ಅಥ್ಲೆಟ್ಸು ಅಥವಾ ಯಾರು ಆಲ್ ಆಫ್ ಎ ಸಡನ್ ಈಗ 1 ತಿಂಗಳು 2 ತಿಂಗಳು ಏನೂ ಆಟ ಆಡೇ ಇರಲ್ಲ, ಸಡನ್ ಆಗಿ ಏನೋ ಆಟ ಆಡಕ್ಕೆ ಹೋಗ್ತಾರೆ, ಹೈ ವೆಲಾಸಿಟಿ ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತಾರೆ. ಆ ಥರ ಹ್ಯಾಬಿಚುವಲ್ ಆಗಿ ಇರಲಾರ್ದೆ ಅಥವಾ ಏನಾದರೂ ಇನಿಷಿಯಲ್ ಆಗಿ ಆಟ ಆಡಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಟ್ರೆಚಿಂಗ್ ಏನು ಮಾಡಲಾರ್ದೆ ಸಡನ್ ಆಗಿ ಏನಾದರೂ ಆಡಕ್ಕೆ ಹೋದ್ರು ಅಂತಂದರೆ ಅವ್ರಿಗೆ ನರಗಳು, ಸ್ನಾಯುಗಳು ಅಂತ ಏನು ಹೇಳ್ತೀವಿ, ಅವು ಏನಾದರೂ ಕಟ್ ಆಯಿತು ಒಳಗಡೆ ಅಂತಂದರೆ ಕಾಮನ್ ಆಗಿ ಈ ಥರ ಯಂಗ್ ಏಜ್ ಗ್ರೂಪಲ್ಲಿ ಕಾಮನ್ ಮೊಣಕಾಲು ನೋವು ಅನ್ನೋದು ಕಾಮನ್ನು. ಮೊಣಕಾಲು ನೋವು ಒಳಗಡೆ ಇರೋಂಥ ಅನಾಟಮಿ ಮಾತಾಡಬೇಕಾದ್ರೆ ಕ್ರೂಷಿಯೇಟ್ ಲಿಗಮೆಂಟ್ಸ್ ಅಂತ ಇರ್ತವೆ, ಕೊಲಾಟ್ರಲ್ ಲಿಗಮೆಂಟ್ಸ್ ಅಂತ ಇರುತ್ತೆ, ಮೆನಿಸ್ಕಸ್ ಅಂತ ಇರುತ್ತೆ, ಶಾಕ್ ಅಬ್ಸರ್ಬರ್, ಮೊಣಕಾಲಲ್ಲಿ ಶಾಕ್ ಅಬ್ಸರ್ಬರ್ ಅಂತ ಥರ ಕೆಲಸ ಮಾಡೋಂಥದ್ದು ಮೆನಿಸ್ಕಸ್ ಅಂತ ಇರುತ್ತೆ. ಯಂಗ್ ಏಜ್ ಗ್ರೂಪಲ್ಲಿ ಏನಾದರೂ ಆಟ ಆಡೋಕ್ಕೆ ಹೋದಾಗ ಅವ್ರೇನಾದರೂ ಸಡನ್ನಾಗಿ ಏನಾದರೂ ಕಾಲು ಟ್ವಿಸ್ಟ್ ಆಯಿತು ಅಥವಾ ಮೇಲ್ಗಡೆಯಿಂದ ಜಂಪ್ ಮಾಡಬೇಕಾದ್ರೆ ಕೆಳಗಡೆ ಫೋರ್ಸ್ಫುಲಿ ಲ್ಯಾಂಡ್ ಆದರು ಅಂತಂದರೆ ಈ ಥರ ಲಿಗಮೆಂಟ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕಟ್ ಆದಾಗ ಇಮಿಡಿಯೇಟ್ ಆಗಿ ತುಂಬ ಸ್ವೆಲ್ಲಿಂಗ್ ಇರುತ್ತೆ ಮೊಣಕಾಲಲ್ಲಿ. 1-2 ದಿನ 3 ದಿನ ಅವ್ರೇನಾದರೂ ರೆಸ್ಟ್ ಕೊಟ್ಟರು ಅಂತಂದರೆ ನೋವು ಮತ್ತು ಬಾವು ಎರಡೂ ಕಡಿಮೆ ಆಗುತ್ತೆ. ಆದರೆ ಒಳಗಡೆ ಇರೋಂಥ ಲಿಗಮೆಂಟ್ ಏನಾದರೂ ಕಟ್ ಆಗಿತ್ತು ಅಂದರೆ ಅದು ಹಾಗೇ ಇರುತ್ತೆ, ಅದು ಕೂಡ್ಕೊಳ್ಳಲ್ಲ. ಸೊ ಹಾಗಾಗಿ ಅವ್ರಿಗೆ ಮುಂದೆ ಏನಾದರೂ ನಾರ್ಮಲ್ಲಾಗಿ ವಾಕ್ ಮಾಡಬೇಕಾದ್ರೆ ರೂಟೀನ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಅವ್ರಿಗೇನು ತೊಂದರೆ ಆಗೋಲ್ಲ. ಬಟ್ ಅವ್ರಿಗೆ ಡಿಪೆಂಡಿಂಗ್ ಆನ್ ಯಾವ ಲಿಗಮೆಂಟ್ ಕಟ್ಟಾಗಿದೆ ಅಂತ ಅದ್ರದ್ದು ಫಂಕ್ಷನ್ ಏನಿರುತ್ತೋ ಆ ಫಂಕ್ಷನ್ ಮಾಡೋಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್, ಈಗ ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಹೇಳ್ತೀವಿ. ಈ ಲಿಗಮೆಂಟ್ ಏನಾಗುತ್ತೆ ಅಂತಂದರೆ ಇದು ನಾವು ಮೆಟ್ಲು ಇಳಿಬೇಕಾದ್ರೆ ಇದು ಸಹಾಯ ಮಾಡುತ್ತೆ. ಮೆಟ್ಲು ಇಳಿಬೇಕಾದ್ರೆ ನೋವಾಗಲಾರ್ದಂಗೆ ನೋಡ್ಕೊಳೋದು. ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅನ್ನೋದು ಮೋಸ್ಟ್ ಕಾಮನ್ ಆಗಿ ಕಟ್ಟಾಗಂಥ ಸ್ನಾಯು ಮೊಣಕಾಲಲ್ಲಿ. ಸೊ ಈ ಥರ ಆದಾಗ ಅವ್ರಿಗೆ ಫಾಸ್ಟ್ ವಾಕಿಂಗು, ಜಾಗಿಂಗು, ರನ್ನಿಂಗು, ಮೆಟ್ಲು ಇಳಿಬೇಕಾದ್ರೆ ನೋವು. ಇವು ಫಾಸ್ಟ್ ವಾಕಿಂಗು, ರನ್ನಿಂಗು, ಜಾಗಿಂಗು ಮಾಡೋಕ್ಕಾಗಲ್ಲ. ಮೆಟ್ಲು ಇಳಿಬೇಕಾದ್ರೆ ನೋವು ಅಂತ ಇರ್ತಾರೆ. ಸಡನ್ನಾಗಿ ಏನೋ ಕಾಲಲ್ಲಿ ಶಕ್ತಿ ಇರಲಾರ್ದಂಗಾಗಿ ಬಿದ್ದೋಗ್ತೀನೋ ಏನೋ ಅನ್ನೋ ಫೀಲಿಂಗ್ ಇರುತ್ತೆ. ಆ ಇನ್ಸ್ಟೆಬಿಲಿಟಿ ಅಂತ ಏನು ಹೇಳ್ತೀವಿ ಅದು ಕಾಮನ್ ಆಗಿ ಕಾಣಿಸ್ಕೊಳುತ್ತೆ. ಈಗಿನ ಜನ್ರೇಷನ್ನಲ್ಲಿ ಇದ್ರ ಬಗ್ಗೆ ನಾಲೆಜ್ ಇದೆ, ಹಾಗಾಗಿ ಬೇಗ ಬಂದು ತೋರಿಸ್ಕೊತಾರೆ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊತಾರೆ, ಆಪ್ರೇಷನ್ ಮಾಡಿಸ್ಕೊತಾರೆ. ಈಗ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಏನೋ ಎಕ್ಸ್ರೇ ಮಾಡಿಸ್ತಾಯಿದ್ರು. ನಾರ್ಮಲಾಗಿ ಪೇಷಂಟನ್ನು ಮೊಣಕಾಲು ನೋವು ಅಂತ ಬಂದಾಗ ಎಕ್ಸ್ರೇ ಮಾಡಿಸ್ತಾಯಿದ್ರು. ಎಕ್ಸ್ರೇದಲ್ಲಿ ಈ ಥರ ಸ್ನಾಯು ಕಟ್ಟಾಗಿರೋಂಥದ್ದು ಏನೂ ಕಾಣಲ್ಲ. ಹಾಗಾಗಿ ಎಕ್ಸ್ರೇ ನಾರ್ಮಲ್ ಇದೆ ಅಂತ ಹೇಳಿ ಏನೋ ಸ್ವಲ್ಪ ಮಾತ್ರೆ ಕೊಟ್ಟು ಕಳಿಸ್ಬಿಡ್ತಾಯಿದ್ರು. ಈಗ ಟೆಕ್ನಾಲಜಿ ಡೆವಲಪ್ ಆಗಿದ್ರಿಂದ ಈ ಸ್ನಾಯು ಕಟ್ಟಾಗಿರೋಂಥದ್ದು ಅದು ಎಲ್ಲ ಗೊತ್ತಾಗ್ಬಿಡುತ್ತೆ, ಅರ್ಲಿ ಸ್ಟೇಜಸಲ್ಲಿ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಅಲ್ಲ, ಈಗಿನ ಜೀವನ ಶೈಲಿ, ಆಹಾರ ಪದ್ಧತಿ, ಈ ವಿಷಯಕ್ಕೆ ಬಂದಾಗ ಸರ್, ಕಾಮನ್ ಆಗಿ ಎಲ್ಲಿ ಕ್ವಾರಿ ಇರುತ್ತಲ್ಲ ಸರ್, ಗ್ರನೈಟ್ ಏನು ಮೈನಿಂಗ್ ಮಾಡ್ತಾ ಇರ್ತಾರಲ್ಲ ಆ ಜಾಗದಲ್ಲಿ ಅದ್ರ ಸುತ್ತ ಏನಾದರೂ ನೀರು ಹಳ್ಳಿಗೆ ಅಥವಾ ಆ ಸಿಟಿಗೆ ನೀರು ಸಪ್ಲೈ ಏನಾಗ್ತಾ ಇರುತ್ತಲ್ಲ, ನೀರಲ್ಲಿ ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಫ್ಲೂರೈಡ್ ಕಂಟೆಂಟನ್ನ ಇವರು ಲಾಂಗ್ ಟರ್ಮ್ ಆಗಿ ಏನಾದರೂ ಇದನ್ನೇ ಸೇವನೆ ಮಾಡ್ತಾ ಇದ್ರು, ಇದೇ ನೀರನ್ನ ಸೇವನೆ ಮಾಡ್ತಾ ಇದ್ರು ಅಂತಂದ್ರೆ ಕಾಮನ್ ಆಗಿ ಸ್ಕೆಲಿಟಲ್ ಫ್ಲೂರೋಸಿಸ್ ಅಂತ ಏನು ಹೇಳ್ತೀವಿ, ಈ ರೋಗ ಬರುತ್ತೆ.
ಚಿಕ್ಕ ವಯಸ್ಸಲ್ಲೇ ಚಿಕ್ಕ ವಯಸ್ಸಲ್ಲೇ ಬರ್ಬೋದು. ನೀರಿನಿಂದ ಕೂಡ ನೀರಿನಿಂದ ಕೂಡ ಬರುತ್ತೆ. ಮತ್ತೆ ಮೋಸ್ಟ್ ಕಾಮನ್ ಆಗಿ ನದಿ ನೀರು ಕುಡಿದ್ರೆ ಕಡಿಮೆ. ಓಕೆ. ಬೋರಿನ ನೀರು ಏನಾದರೂ ಕುಡಿದ್ರೆ ಅಂದರೆ ಉಪ್ಪಿನಂಶ ಜಾಸ್ತಿ ಇರೋಂಥದ್ದು ನೀರು ಏನಾದರೂ ಕುಡಿದ್ರೆ ಅದು ಫ್ಲೋರೈಡ್ ಕಂಟೆಂಟ್ ಇತ್ತು ಅಂತಂದರೆ ಬೇಗ ಯಂಗ್ ಏಜಲ್ಲೇ ಮೊಣಕಾಲು ನೋವು, ಬೆನ್ನು ನೋವು ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸರ್, ಈಗ ಕೆಲವರಿಗೆ ಕ್ಯಾಲ್ಸಿಯಂ ಅಂಶಗಳು ದೇಹದಲ್ಲಿ ಅಡ್ಜಸ್ಟ್ ಆಗಲ್ಲ, ಸೇರಲ್ಲ. ಆಮೇಲೆ ಕ್ಯಾಲ್ಸಿಯಂ ಹೀರ್ಕೊಳ್ಳುವಂಥ ಶಕ್ತಿ ಕೆಲವರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅದು ಏನು ಕಾರಣ ಅಂತ? ಇದಕ್ಕೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ರಿಕೆಟ್ಸ್ ಅಂತ ಹೇಳ್ತೀವಿ. ಸೊ ಇದು ಮೋಸ್ಟ್ ಕಾಮನ್ಲಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಸೋಷಿಯೋ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಅಂದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನರಿಗೆ ಅವ್ರಿಗೆ ಪೋಷಕಾಂಶಗಳು ಕರೆಕ್ಟಾಗಿ ಸಿಗಲ್ಲ. ಹಂಗಾಗಿ ಡಯಟರಿ ಊಟದಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿ ಮತ್ತು ವಿಟಮಿನ್ ಡಿ ಕೊರತೆ ಆಗಿ ಈ ಥರ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ದ ಮೋಸ್ಟ್ ಕಾಮನ್. ನ್ಯೂಟ್ರಿಷನಲ್ ರಿಕೆಟ್ಸ್ ಇಸ್ ದ ಮೋಸ್ಟ್ ಕಾಮನ್. ಮತ್ತು ಬೇರೆ ಥರದ್ದು ರಿಕೆಟ್ಸ್ ಇದೆ. ಹೈಪೋಫಾಸ್ಫೆಟಮಿಕ್ ರಿಕೆಟ್ಸ್, ಫ್ಯಾಮಿಲಿಯಲ್ ಹೈಪೋಫಾಸ್ಫೆಟಮಿಕ್ ರಿಕೆಟ್ಸ್ ಅಂತ ಹೇಳ್ತೀವಿ. ಆಮೇಲೆ ವಿಟಮಿನ್ ಡಿ ರೆಸಿಸ್ಟೆಂಟ್ ರಿಕೆಟ್ಸ್ ಅಂತ ಹೇಳ್ತೀವಿ. ರೀನಲ್ ರಿಕೆಟ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಸಿಸ್ಟಮಿಕ್ ಡಿಸೀಸು. ಇದನ್ನು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಸರ್, ಈಗ ವಿಟಮಿನ್ ಡಿ ಕೊರತೆಯಿಂದ ಕೂಡ ಈ ಥರ ಸಮಸ್ಯೆಗಳು ಬರ್ತದೆ ಅಂತ ಹೇಳಿದ್ರೆ ಸಾಕಷ್ಟು ಜನ ವಿಟಮಿನ್ ಡಿ ಕೊರತೆ ಇದ್ದೇ ಇರ್ತದೆ. ಯಾಕಂದರೆ ಕೆಲವರು ಪ್ಯೂರ್ ವೆಜಿಟೇರಿಯನ್ ಇರ್ತಾರೆ, ಅವರು ವಿಟಮಿನ್ ಡಿ ಕೊರತೆ ಅನುಭವಿಸ್ತಿರ್ತಾರೆ. ಆದರೂ ಕೆಲವು ನಾನ್ ವೆಜ್ ತಿಂದರೂ ಕೂಡ ವಿಟಮಿನ್ ಡಿ ಕೊರತೆ ಅನುಭವಿಸ್ತಾರೆ. ಇದಕ್ಕೇನು ಕಾರಣ ಅಂತ? ನಾನ್ ವೆಜ್ ಮೋಸ್ಟ್ ಕಾಮನ್ ಆಗಿ ಫಿಶಲ್ಲಿ ಜಾಸ್ತಿ ಇರುತ್ತೆ ಸರ್. ಫಿಶ್, ಕಾರ್ಡ್ ಲಿವರ್ ಅದೇನು ಇದು ಇರುತ್ತಲ್ಲ, ಅದರಿಂದ ವಿಟಮಿನ್ ಡಿ ಇರುತ್ತೆ. ನೀವು ನಾರ್ಮಲ್ ಆಗಿ ಚಿಕನ್ನು, ಅದನ್ನ ಇದು ಮಟನ್ನು, ಇದರಲ್ಲಿ ಅಷ್ಟು ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಹಂಗಾಗಿ ಅದು ಒಂದಿದೆ. ಆಮೇಲೆ ನಾರ್ಮಲ್ ಆಗಿ ಊಟದಲ್ಲಿ ಕ್ಯಾಲ್ಸಿಯಂ ಯುಕ್ತ ಬ್ಯಾಲೆನ್ಸ್ಡ್ ಡಯಟ್ ಅಂತ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡ್ಬೇಕು. ಈಗ ಎಕ್ಸಾಂಪಲ್ ಕ್ಯಾಲ್ಸಿಯಂ ಜಾಸ್ತಿ ಇರೋಂಥದ್ದು ಡಯಟ್ ಅಂತಂದರೆ ವೆಜಿಟೇರಿಯನ್ಸ್ಗೆ ಹುರುಳೆಕಾಳು ತೊಗೋಬೋದು, ಡ್ರಮ್ಸ್ಟಿಕ್ ಲೀವ್ಸು, ಆಮೇಲೆ ರಾಗಿ ಊಟ, ಆಮೇಲೆ ಅಮರಾಂತಸ್ ಅಂದರೆ ರಾಜಗಿರಿ ಪಲ್ಯ, ಆಮೇಲೆ ಟೋಫು ಅಂತೇನು ಹೇಳ್ತೀವಿ ಅದು, ಮೊಸರು, ಹಾಲು, ಮಜ್ಜಿಗೆ, ಇದಿಷ್ಟೆಲ್ಲ ಡಯಟಲ್ಲಿ ತೊಗೋಬಹುದು. ಬೆನ್ನು ನೋವು ಬರೋಣ. ಮೊಣಕಾಲು ನೋವು ಬಗ್ಗೆ ಮಾತಾಡಿದ್ರೆ ಮಾಹಿತಿ ಕೊಟ್ಟರೆ, ಈಗ ಬೆನ್ನು ನೋವು ಸಾಮಾನ್ಯವಾಗಿ ಇತ್ತೀಚಿನ ಯುವಕರಲ್ಲಿ ಕೂಡ ತುಂಬ ಜಾಸ್ತಿ ಕಂಡು ಬರ್ತದೆ. ವರ್ಕ್ ಸ್ಟೈಲು ಮತ್ತು ಅಲ್ಲಿನ ಅವ್ರು ಮಾಡ್ತಕ್ಕಂಥ ಕೆಲಸ ಎಲ್ಲವೂ ಇರ್ಬೋದು. ಈಗ ಬೆನ್ನು ನೋವಿಗೆ ಕಾರಣಗಳು ಬಗ್ಗೆ ಸ್ವಲ್ಪ ತಿಳಿಸಿ. ಓಕೆ. ಯಂಗ್ ಏಜ್ ಗ್ರೂಪಲ್ಲಿ ಬೆನ್ನು ನೋವಿಗೆ ಕಾರಣಗಳ ಮಾತಾಡಬೇಕಾಯ್ತು ಅಂತಂದರೆ, ಒಂದನೇದ್ದು ಜೀವನ ಶೈಲಿ, ಇವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಮೋಸ್ಟ್ ಆಫ್ ದ ಈಗ ಜನ್ರೇಷನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಏನೂ ಇಲ್ಲ ಸರ್. ಕೂತ್ಕೊಂಡು ಡೆಸ್ಕ್ ಜಾಬ್ ಮಾಡೋದಿರುತ್ತೆ. ಹಾಗಾಗಿ ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ಡ್ ಇರಲ್ಲ. ಕರ್ಡ್ ಅಂದರೆ ಗೂನು ಬೆನ್ನು, ಭಾಳ ಹೊತ್ತು ಕೂತ್ಕೊಂಡು ಗೂನು ಬೆನ್ನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಲೈಫ್ ಸ್ಟೈಲು, ಆ ಪೊಸಿಷನಲ್ ಚೇಂಜ್ ಇರಲ್ಲ. ಹಾಗಾಗಿ ಅವ್ರಿಗೆ ನೋವಾಗುತ್ತೆ. ಇದಕ್ಕೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಒಳಗಡೆ ಬೆನ್ನಲ್ಲಿ ಸ್ಪೈನಲ್ ಕಾರ್ಡಿಗೆ ಏನು ಒತ್ತಡ ಇರಲ್ಲ, ಬಟ್ ಪೇಷಂಟ್ಗೆ ಈ ಪೋಸ್ಚರ್ ಇದೇನು ರಾಂಗ್ ಪೋಸ್ಚರ್ ಇಂದ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಸರ್. ಹಿಂಗಾಗಿ ಇದಕ್ಕೇನು ಅವ್ರಿಗೆ ನಾವು ಟ್ರೀಟ್ಮೆಂಟು ಏನು ಹೇಳ್ತೀವಿ ಅಂತಂದರೆ, ಸದ್ಯದ ಮಟ್ಟಿಗೆ ನೋವು ಕಡಿಮೆ ಆಗಕ್ಕೆ ಮಾತ್ರೆ ಕೊಡ್ತೀವಿ. ಆಮೇಲೆ ಅವರು ಕಂಟಿನ್ಯೂಸ್ 6 hours 8 hours ವರ್ಕಿಂಗ್ ಏನಾದರೂ ಇತ್ತು ಅಂದರೆ, ಡೆಸ್ಕ್ ಜಾಬ್ ಕೂತ್ಕೊಂಡು ವರ್ಕ್ ಮಾಡೋದಿತ್ತು ಅಂತಂದರೆ, 1 hour ಕೂತ್ಕೊಂಡಿದ್ದಾರೆ ಅಂದರೆ ಒಂದು 10 ನಿಮಿಷ 15 ನಿಮಿಷ ಆ ಕಡೆ ಈ ಕಡೆ ತಿರ್ಗಾಡಿ ಬರಬೇಕು. ಆ್ಯಂಡ್ ದೆನ್ ಕಾನ್ಷಿಯಸ್ಲಿ ಅವ್ರು ತಮ್ಮ ಪೋಸ್ಚರ್ನ ನೋಡಿಕೊಂಡು ಗಮನದಲ್ಲಿ ಇಟ್ಕೊಂಡು ಅದನ್ನು ಆದಷ್ಟು ಸ್ಟ್ರೇಟಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಓಕೆ. ಅಂದರೆ ಜೀವನ ಶೈಲಿ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಹೌದು. ನಾವು ಕೂತ್ಕೊಳ್ಳುವ ಭಂಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಕೂತ್ಕೊಂಡೇ ತಾಸುಗಟ್ಟಲೆ ಬ್ಯಾಕ್ ಪೇನ್ ಪ್ರಾರಂಭ ಆಗ್ತದೆ. ಹೌದು. ಅದನ್ನು ನಾವು ಪರಿಹಾರ ಕೊಂಡ್ಕೋಬೇಕಂತಂದರೆ ಅದನ್ನು ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲು ಅನ್ನೋಂಥದ್ದು. ಸರ್, ಇನ್ನು ಕತ್ತು ನೋವು, ಈ ಕತ್ತು ನೋವಿಗೆ ಏನು ಕಾರಣ? ಕತ್ತು ನೋವಿಗೆ ಈಗ ಚಿಕ್ಕ ಮಕ್ಕಳಲ್ಲಿ ಇದು ನೋಡಿದ್ರೆ, ಚಿಕ್ಕ ಮಕ್ಕಳಲ್ಲಿ ಅದೇ ನಾವು ಈ ಥರ ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ, ಆ ಥರ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಆಗ್ಬೋದು. ವಯಸ್ಕರಲ್ಲಿ ಯಂಗ್ ಏಜ್ ಗ್ರೂಪಲ್ಲಿ ಈ ಥರ ಡೆಸ್ಕ್ ಜಾಬ್ ಇತ್ತು ಅಂದರೆ ಮೆಕ್ಯಾನಿಕಲ್ ಪೇನ್ ಇರಬಹುದು. ಆಮೇಲೆ ಮಿಡ್ಲ್ ಏಜು ಅಥವಾ ಓಲ್ಡ್ ಏಜ್ ಗ್ರೂಪಲ್ಲಿ ಫ್ಲೂರೋಸಿಸ್, ಇದೇನು ಹೇಳಿದ್ನಲ್ಲ, ಫ್ಲೂರೋಸಿಸ್ ಆಗುತ್ತೆ. ಇದಕ್ಕೆ ಸ್ಪೈನಲ್ ಕಾರ್ಡ್ ಹಿಂದ್ಗಡೆ ಇರೋಂಥದ್ದು ಒಂದು ಲಿಗಮೆಂಟಮ್ ಫ್ಲೇವಮ್ ಅಂತ ಹೇಳ್ತೀವಿ, ಅದು ಕ್ಯಾಲ್ಸಿಫೈ ಆಗಿಬಿಡುತ್ತೆ.
ಆಸಿಫೈಡ್ ಲಿಗಮೆಂಟಮ್ ಫ್ಲೇವಮ್ ಅಂತ ಹೇಳ್ತೀವಿ. ಸೊ ಹಿಂಗಾಯಿತು ಅಂತಂದರೆ ಹಿಂದ್ಗಡೆಯಿಂದ ಸ್ಪೈನಲ್ ಕಾರ್ಡ್ಗೆ ಅದು ಒತ್ತಡ ಆಗ್ತಾ ಇರುತ್ತೆ. ಹಾಗಾಗಿ ಮೋಸ್ಟ್ ಕಾಮನ್ ಆಗಿ ಪೇಷಂಟ್ಗೆ ಕತ್ತು ನೋವು, ಅದ್ರ ಜೊತೆಗೆ ಬಲಗಡೆ ಕೈಗೋ ಅಥವಾ ಎಡಗಡೆ ಕೈಗೋ ಡಿಪೆಂಡಿಂಗ್ ಆನ್ ಯಾವ ಸೈಟಲ್ಲಿ ನರ ಒತ್ತಾ ಇರುತ್ತೋ ಅಲ್ಲಿ ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ನೆಕ್ ಪೇನ್ ರೇಡಿಯೇಟಿಂಗ್ ಟು ರೈಟ್ ಲಿಮ್, ರೈಟ್ ಅಪ್ಪರ್ ಲಿಮ್ ಆರ್ ಲೆಫ್ಟ್ ಅಪ್ಪರ್ ಲಿಮ್ ಆ ಥರ ಹೇಳ್ತಾ ಇರ್ತಾರೆ. ಹಾಂ, ಕೈಯಲ್ಲಿ. ಸೊ ಆ ಥರ ಹೇಳ್ತಾ ಇದ್ರೆ ನಾವು ಚೆಕ್ ಮಾಡಿ ಯಾವುದಾದ್ರೂ ನರದಲ್ಲಿ ವೀಕ್ನೆಸ್ ಇದೆಯೋ ಏನೋ ಅಂತ ಚೆಕ್ ಮಾಡಿ ನೋಡಿಕೊಂಡು ಸ್ಕ್ಯಾನಿಂಗ್ ಮಾಡಿಸಿ, ಮೋಸ್ಟ್ ಆಫ್ ದ ಸರ್ವೈಕಲ್ ಸ್ಪೈನ್ ಅಂದರೆ ಕತ್ತು ನೋವು ಅಂತರ ಜನ 60% ಮಾತ್ರೆಯಿಂದ ಮತ್ತು ಎಕ್ಸರ್ಸೈಸಿಂದನೇ ಕಡಿಮೆ ಆಗುತ್ತೆ. ಬಟ್ ಅರೌಂಡ್ 20 to 40% ಜನಕ್ಕೆ ಆಪರೇಷನ್ ಮಾಡೋ ಪರಿಸ್ಥಿತಿ ಬರಬಹುದು. ಸಿವಿಯಾರಿಟಿ ಜಾಸ್ತಿ ಇತ್ತು ಅಂದರೆ, ಎಕ್ಸರ್ಸೈಸಿಂದನೂ ಕಡಿಮೆ ಆಗಲಿಲ್ಲ, ಮಾತ್ರೆಯಿಂದನೂ ಕಡಿಮೆ ಆಗಲಿಲ್ಲ ಅಂದರೆ ಆಪರೇಷನ್ ಮಾಡೋ ಪರಿಸ್ಥಿತಿ ಬರಬಹುದು. ಸರ್, ಈಗ ಒಟ್ಟಾರೆಯಾಗಿ ಜೀವನ ಶೈಲಿಯಲ್ಲಿ ತುಂಬ ಮಹತ್ವ ಇದೆ ಅಂತ ನಿಮ್ಮ ಒಂದು ಮಾತಿನಲ್ಲಿ ಗೊತ್ತಾಗುತ್ತೆ. ಸರ್, ಸಾಕಷ್ಟು ಚಿಕ್ಕ ಮಕ್ಕಳಲ್ಲಿ ಕತ್ತು ನೋವು ಪ್ರಾರಂಭ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಕತ್ತು ನೋವು ಮತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಾ ಇದೆ. ಅದಕ್ಕೂ ಕೂಡ ಜೀವನ ಶೈಲಿ ಅಷ್ಟೇನಾ ಅಥವಾ ಆಹಾರ ಪದ್ಧತಿ ಏನು ಕಾರಣಗಳು ಇರ್ಬೋದು ಅಂತ? ಜೀವನ ಶೈಲಿ ಮತ್ತು ಆಹಾರ ಎರಡರಲ್ಲೂ ಚೇಂಜಸ್ ಮಾಡ್ಕೋಬೇಕು. ಈಗಿನ ಜನ್ರೇಷನ್, ಈಗಿನ ಟ್ರೆಂಡ್ ಏನು ಅಂತಂದರೆ ಮಕ್ಕಳು ಮಲ್ಕೊಂಡಾಗ ಫೋನ್ ಹಿಡ್ಕೊಂಡು ಎದುರುಗಡೆ ಫೋನ್ ಹಿಡ್ಕೊಂಡು ಮಲ್ಕೊಂತಾರೆ. ಅದು ಕಂಟಿನ್ಯೂ ಆಗಿ ಏನೋ ಒಂದು ವಕ್ರ ಪೊಸಿಷನಲ್ಲಿ ಇಟ್ಕೊಂಡು ನೋಡೋದು, ಲಾಂಗ್ ಅವರ್ಸ್ ಹಂಗೆ ಸ್ಕ್ರೋಲ್ ಮಾಡ್ಕೊಂತ ಹೋಗೋದು ಫೋನಲ್ಲಿ. ಆ್ಯಂಡ್ ನೀವು ಏನಾದರೂ ಊಟಕ್ಕೆ ಕೊಟ್ಟರು ಏನೋ ಕೊಟ್ರಿ ಅಂತಂದರೆ ಸಮಾಧಾನ ಏನು ಬೇಡ ಅಂತೇಳಿ ತಳ್ತಾ ಇರ್ತಾರೆ. ಫೋನ್ ಕೈಯಲ್ಲಿ ಕೊಟ್ರೇನೆ ಮುಂದಿನ ಕೆಲಸ ನಡೆಯುತ್ತೆ, ಆ ಥರ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಪೊಸಿಷನಲ್ ಸೇಮ್ ಅಗೇನ್ ಈಗ ಯಂಗ್ ಜನ್ರೇಷನ್ನಲ್ಲಿ ಪೋಸ್ಚರಲ್ ಪ್ರಾಬ್ಲಮ್ಸ್ ಇಂದಾನೆ ಕತ್ತು ನೋವು ಜಾಸ್ತಿ ಆಗ್ತಾ ಇದೆ. ಅದು ಒಂದು ಫೋನು ಒಂದು ಕಾರಣ. ಇದರಲ್ಲಿ ಈಗ ಮುಖ್ಯ ಕಾರಣ ಫೋನ್ ಆಗಿದೆ. ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಯಾವುದೇ ರೀತಿಯ ಸಮಸ್ಯೆಗಳು, ಅದು ಬೆನ್ನಾಗಿರ್ಬೋದು, ಕತ್ತು ನೋವಾಗಿರ್ಬೋದು. ಹೌದು, ಅದೇ ತರ ಈಗ ಮನೆ ಒಳಗಡೆನೆ ಜಾಸ್ತಿ ಇರೋಂಥದ್ದು, ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಜರ್ ಇರಲ್ಲ, ಆಟ ಆಡಲ್ಲ. ಹಂಗಾಗಿ ವಿಟಮಿನ್ ಡಿ ಕೊರತೆಯಿಂದಾಗ್ಲಿ, ಈ ತರ ಫೋನ್ ಬಾಳೊತ್ತು ಹಂಗೆ ಎದುರುಗಡೆ ಇಟ್ಕೊಂಡು ನೋಡೋದಾಗ್ಲಿ, ಇವೆರಡು ಮೇಜರ್ ಬಲ್ಕ್ ಆಫ್ ನೆಕ್ ಪೇನ್ ಏನು ಪೇಷಂಟ್ಸ್ ಬರುತ್ತಾರೆ ಇದೇ ಕಾರಣಗಳಿಂದ ಆಗುತ್ತೆ. ಸರ್, ಈಗ ಪರಿಹಾರಕ್ಕೆ ಬಂದಾಗ ಟೋಟಲ್ ಜೀವನ ಶೈಲಿ ಬಗ್ಗೆ ನಾವು ಕೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗಿನ ಜನ್ರೇಷನ್ನಲ್ಲಿ ಫಿಸಿಕಲ್ ಆಕ್ಟಿವಿಟಿಗೆ ತುಂಬ ಕಡಿಮೆ ಟೈಮ್ ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಮಗ 10th ಸ್ಟ್ಯಾಂಡರ್ಡ್ ಬಂದ, PUC ಬಂದಿದ್ದಾನೆ, ನೆಕ್ಸ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಅವನಿಗೆಲ್ಲೂ ಡಿಸ್ಟರ್ಬ್ ಮಾಡಬೇಡ್ರಿ, ಏನೂ ಮಾಡಬೇಡ್ರಿ, ಅವನು ಓದಲಿ ಅಂತ ಅನ್ನೋದು ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ. ನಾನು ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಮೆಂಟಲ್ ಸ್ಟ್ರೇನು ಓದೋದಾಗಲಿ ಏನಿದೆ, ಮಾನಸಿಕ ಒತ್ತಡ ಏನಿರುತ್ತೋ ಅದರಷ್ಟೇ ಇಂಪಾರ್ಟೆನ್ಸ್ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಕೊಡಬೇಕು. ಸೊ ಅಂದರೆ ಒಂದಕ್ಕೊಂದು ಬ್ಯಾಲೆನ್ಸ್ ಆಗಿ ಹೋಗುತ್ತೆ. ಈಗ ಒಂದು ದಿನದಲ್ಲಿ 24 ತಾಸಲ್ಲಿ ಒಬ್ಬ ಮನುಷ್ಯ ಓದ್ತಾ ಇದ್ದಾನೆ ಅಂದರೆ ಮ್ಯಾಕ್ಸಿಮಮ್ ಒಂದು 3 to 4 hours ಕಾನ್ಸಂಟ್ರೇಷನ್ ಕೊಟ್ಟು ಓದ್ಬೋದು. ಅದನ್ನು ಬಿಟ್ಟು ಬೇರೆ ಏನು 6 hours ಓದ್ತಾನೆ, ನನ್ನ ಮಗ 8 hours ಓದ್ತಾನೆ, 12 hours ಓದ್ತಾನೆ ಅಂತಂದರೆ ಅದು ಸುಮ್ಮನೆ ಎದುರುಗಡೆ ಬುಕ್ಕು ಎದುರುಗಡೆ ಇಟ್ಕೊಂಡು ಓದ್ತಾ ಇರ್ತಾರೆ ಹೊರತು ತಲೆಯಲ್ಲಿ ಏನು ಹೋಗ್ತಾ ಇರಲ್ಲ. ಕಾನ್ಸಂಟ್ರೇಟ್ ಕೊಟ್ಟು ಒಂದು 3-4 hours ಓದಿದ್ರೆ ಒಂದು ದಿನದಲ್ಲಿ ಸಾಕು. ಸೊ ನೀವು 3-4 hours ಓದ್ತಾ ಇದ್ದೀರಾ ಅಂತಂದರೆ ಅಟ್ಲೀಸ್ಟ್ 1-2 hours ಹೊರಗಡೆ ಹೋಗಿ ಬಿಸಿಲಲ್ಲಿ ಸಂಜೆ ಹೊತ್ತು ಅಥವಾ ಅರ್ಲಿ ಮಾರ್ನಿಂಗು ಎಳೆ ಬಿಸಿಲಿಗೆ ಹೋಗಿ ಆಟ ಆಡಿ ಫಿಸಿಕಲಿ ಆ್ಯಕ್ಟಿವ್ ಇದ್ರು ಅಂತಂದರೆ ಆ ಮೆಂಟಲ್ ಸ್ಟ್ರೇನ್ ಕಡಿಮೆ ಆಗುತ್ತೆ. ಹಂಗಾಗಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಓದೋದ್ರಲ್ಲಿ ಮೆಮೊರಿ ಜಾಸ್ತಿ ಆಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿನೂ ಅಷ್ಟೇ ಇಂಪಾರ್ಟೆಂಟು. ಮೆಂಟಲ್ ಸ್ಟ್ರೇನ್ ಜಾಸ್ತಿ ಆದಂಗೆಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇಟ್ಕೋಬೇಕು. ಸೊ ಅದನ್ನು ಇವರು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹಿಸ್ಬೇಕು. ಆಟ ಆಡೋದ್ರಲ್ಲಿ ಅವ್ರಿಗೆ ಸ್ವಲ್ಪ ಬಿಸಿಲಿಗೆ ಬಿಡಬೇಕು, ಮತ್ತು ಆ್ಯಕ್ಟಿವ್ ಆಗಿರೋಕ್ಕೆ ಪ್ರೋತ್ಸಾಹ ಮಾಡಬೇಕು. ಆಹಾರ ವಿಷಯದಲ್ಲಿ ಹೊರಗಿನ ಊಟ ಅವಾಯ್ಡ್ ಮಾಡಬೇಕು, ಟೈಮ್ ಟು ಟೈಮ್ ಊಟ ಮಾಡಬೇಕು. ಆ್ಯಂಡ್ ಈಗ ನಾನು ಮಿಡ್ಲ್ ಏಜು ಮತ್ತು 60 ಜನ್ರೇಷನಲ್ಲಿ ಕೇಳಿದ್ರೆ ಓವರ್ ವೆಯ್ಟ್, ಒಬೆಸಿಟಿ ತುಂಬ ಕಾಮನ್ ಆಗಿಬಿಟ್ಟಿದೆ. ಸೊ ಅವ್ರು ಕೇಳ್ತಾರೆ, ಸರ್ ನಾನು ತಿನ್ನೋದು ನೋಡಿದ್ರೆ ದಿನದಲ್ಲಿ 2 ಹೊತ್ತು ತಿಂತೀನಿ, ಇಷ್ಟು ವೆಯ್ಟ್ ಯಾಕೆ ಆಗ್ತಾ ಇದೆ ಸರ್ ನನಗೆ ಅಂತ ಕೇಳ್ತಾರೆ ಪ್ರಶ್ನೆ. ಏನೇನು ತಿಂತೀರಮ್ಮ, ಎಷ್ಟೊತ್ತಿಗೆ ಏನೇನು ತಿಂತೀರಾ ಅಂತ ಕೇಳ್ತೀನಿ ನಾನು. ಸರ್ ಬೆಳಗ್ಗೆ 1 ಗಂಟೆಗೆ ಊಟ ಮಾಡ್ತೀನಿ, ಆಮೇಲೆ ರಾತ್ರಿ 9 ಗಂಟೆಗೆ ಊಟ ಮಾಡಿ ಮಲ್ಕೊತೀನಿ ಸರ್. ಅದು 2 ರೊಟ್ಟಿ ಊಟ ಮಾಡ್ತೀನಿ, ಸ್ವಲ್ಪ ಅನ್ನ ತಿಂತೀನಿ ಅಂತ ಹೇಳ್ತಾರೆ.
ಊಟ ಮಾಡೋದೇನೋ ಓಕೆ, ಕ್ವಾಂಟಿಟಿನೂ ಕಡಿಮೆ ಇದೆ, ಎರಡೇ ಹೊತ್ತೇ ಊಟ ಮಾಡ್ತಾರೆ, ಬಟ್ ಟೈಮಿಂಗ್ಸ್ ಈಸ್ ರಾಂಗ್. ಅವರು ಇದೇ ಶೈಲಿನ ನಾನು ಹೇಳ್ತೀನಿ, ಬೆಳಗ್ಗೆ 8 ಗಂಟೆಗೆ ಊಟ ಮಾಡಿ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿ, ಆಮೇಲೆ ಮತ್ತೇನು ಊಟ ಮಾಡೋಕೆ ಹೋಗ್ಬೇಡಿ. ನೀವು ಎರಡೇ ಹೊತ್ತು ಊಟ ಮಾಡ್ತೀರಾ ಅಂತಂದರೆ ಬೆಳಗ್ಗೆ 8ರಲ್ಲಿ ಬ್ಯಾಲೆನ್ಸ್ಡ್ ಡಯಟ್, ತಪ್ಪಲ್ ಪಲ್ಯ ಇರಬೇಕು, ಕಾಳು ಪಲ್ಯ ಇರಬೇಕು, ಮತ್ತು ಬೇಯಿಸಿದ ಕಾಯಿಪಲ್ಯ ಇರಬೇಕು, ಅದ್ರ ಜೊತೆಗೆ ರಾಗಿದು ಒಂದು ಸ್ವಲ್ಪ ಏನಾದರೂ ಇರಬೇಕು. ಅದ್ರ ಜೊತೆಗೆ ನೀವು ನಾನ್ ವೆಜ್ ತಿಂತೀರಾ ಅಂದರೆ ಎಗ್ ತೊಗೊಳ್ಳಿ, ವೆಜ್ ತಿಂತೀರಾ ಅಂತಂದ್ರೆ ಸ್ವಲ್ಪ ಹಾಲು ಮೊಸರು ಜಾಸ್ತಿ ಹಾಕ್ಕೊಂಡು ಊಟ ಮಾಡಿ. ಹೆಲ್ದಿ ಡಯಟ್, ಹೊರಗಡೆ ಕರೆದಿದ್ದು ಅದು ಇದು ತಿನ್ನಬಾರ್ದು. ಆಮೇಲೆ ಬೆಳಗ್ಗೆ ಎಷ್ಟು ತಿಂದ್ರಿ ಅಂದರೆ ಮಧ್ಯಾಹ್ನದಲ್ಲೂ 1 ಗಂಟೆ 2 ಗಂಟೆಗೆ ಊಟ ಆಗಿಬಿಡ್ಬೇಕು. ಆಮೇಲೆ ನೀವು ನೆಕ್ಸ್ಟ್ ಏನಾದರೂ ಹಸು ಆಯಿತು ಅಂದರೆ ಸ್ವಲ್ಪ ಹಣ್ಣು ತಿಂದ್ರೋ, ನೀರು ಕುಡಿದ್ರೋ, ಇಷ್ಟೇ. ಹೊತ್ತು ಮುಳುಗಿದ ಮೇಲೆ ಏನೂ ಊಟ ಮಾಡಬಾರ್ದು. ಬಿಯಾಂಡ್ 5-6 ಓ ಕ್ಲಾಕ್ ಏನೂ ಊಟ ಮಾಡಬಾರ್ದು. ಯಾಕಂದರೆ 5-6 ಓ ಕ್ಲಾಕ್ ಆದಮೇಲೆ ನಾರ್ಮಲ್ ಆಗಿ ಜನರು ಇನ್ಆ್ಯಕ್ಟಿವ್ ಇರ್ತಾರೆ. ಊಟ ಮಾಡ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಮಲ್ಕೊಂಡು ಆ ಥರ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ 5-6 ಓ ಕ್ಲಾಕ್ ಆದಮೇಲೆ ಫಿಸಿಕಲಿ ಆ್ಯಕ್ಟಿವ್ ಇರಲಾರ್ದಕ್ಕೆ ನೀವು ಅದಾದಮೇಲೆ ಆ ಟೈಮ್ ಆದಮೇಲೆ ನೀವು ಏನು ಊಟ ಮಾಡಿದ್ರು ಬೊಜ್ಜಿಗೆ ಕನ್ವರ್ಟ್ ಆಗುತ್ತೆ. ನೀವು 5-6 ಒಳಗಡೆ ಬಿಟ್ರಿ ಅಂತಂದರೆ ಅದ್ರೊಳಗಡೆ ನೀವು ಏನು ಊಟ ಮಾಡ್ತೀರೋ ಮಾಡಿ, ಅದಾದಮೇಲೆ ಏನು ಊಟ ಮಾಡಬಾರ್ದು. ಅಂದರೆ ಡೇ ಟೈಮಲ್ಲೇ ಊಟ ಮಾಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಡೈರೆಕ್ಟ್ ಮತ್ತೆ 8 ಓ ಕ್ಲಾಕಿಗೋ 9 ಓ ಕ್ಲಾಕಿಗೋ ಊಟ ಮಾಡಬೇಕು. ಜಸ್ಟ್ ಈ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಸಾಕು, ಇಮಿಡಿಯೇಟಾಗಿ ತೂಕ ಕಡಿಮೆ ಆಗುತ್ತೆ. ತುಂಬ ಜನಗಳಿಗೆ ಅದೇ ಸಮಸ್ಯೆ ಇರ್ತಕ್ಕಂಥದ್ದು. ಇದು ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್, ತುಂಬ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್ ತುಂಬ ಜಾಸ್ತಿ ಬಳಸ್ತಾರೆ ಯುವಕರು. ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಜಂಕ್ ಫುಡ್ಡನ್ನೇ ಬಳಸೋದು. ಕಾಲೇಜ್ಗೆ ಹೋಗ್ಬಿಟ್ರೆ ಮುಗಿದೈತೆ, ಹೊರಗಡೆ ಏನೆಲ್ಲ ತಿಂತಾರೆ. ಅದರಿಂದನೇ ಬೇರೆ ಬೇರೆ ರೀತಿಯ ಈ ಥರ ಸಮಸ್ಯೆಗಳು. ಅದು 3 ಥರ ಅಂಥದ್ದು ವೈಟ್ ಪೌಡರ್ಸ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಒಂದು ಉಪ್ಪು, ಒಂದು ಮೈದಾ, ಒಂದು ಸಕ್ಕರೆ. 3 ವೈಟ್ ಏನಿದೆ, 3 ಡೇಂಜರಸ್. ಇದನ್ನೇನು ತಿನ್ಬೇಡಿ ಅಂತ ಹೇಳಿ. ಮೋಸ್ಟ್ ಆಫ್ ದ ಐಟಮ್ಸ್ ಬೇಕರಿಯಲ್ಲಿ ಏನು ಮಾಡ್ತಾರೆ, ಎಲ್ಲ ಮೈದಾದಿಂದನೇ ಮಾಡಿರ್ತಾರೆ. ಕರ್ದಿರೋ ಐಟಮ್ ಆದ್ರೂ ಇರುತ್ತೆ, ಇಲ್ಲ ಮೈದಾದಿಂದ ಆದ್ರೂ ಇರುತ್ತೆ. ಹಂಗಾಗಿ ಆದಷ್ಟು ಅವಾಯ್ಡ್ ಮಾಡಬೇಕು. ಚಹಾ ಆಗಲಿ ಕಾಫಿ ಆಗಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಮತ್ತು ಲಿಮಿಟಲ್ಲಿ ಸೇವನೆ ಮಾಡಬೇಕು. ಯಾವುದೇ ಆಗಲಿ ಅತಿ ಆಗಬಾರ್ದು, ಲಿಮಿಟಲ್ಲೇ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು. ಒಳ್ಳೆಯದು ಸರ್. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮೊಣಕಾಲು, ಬೆನ್ನು ನೋವು, ಕತ್ತು ನೋವಿಗೆ ಕಾರಣಗಳೇನು ಮತ್ತು ಏನು ಪರಿಹಾರ ಇದೆ ಮತ್ತು ನಾವು ಹೇಗೆ ಜೀವನ ಶೈಲಿಯನ್ನು ಇಟ್ಕೋಬೇಕು ಅನ್ನುವಂಥ ವಿಷಯದ ಮೇಲೆ ತಾವು ಬಂದು ನಮಗೆ ಒಂದು ಆಕಾಶವಾಣಿಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕಾಗಿ ತಮಗೆ ಧನ್ಯವಾದ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ.